ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಹೊಸ ತಿರುವುಗಳು ಎದುರಾಗ್ತಾ ಇವೆ. ಈಗ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಬಲ್ಲ ಬೆಳವಣಿಗೆ ಒಂದು ಕೋರ್ಟ್ ಮೆಟ್ಟಿಲೇರಿದೆ. ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಅರ್ಜಿಯನ್ನ ಸಲ್ಲಿಸಿದ್ದು ಈ ಪ್ರಕರಣದ ಒಳಗಿನ ಸಂಗತಿಗಳನ್ನ ಕೋರ್ಟ್ ಮುಂದೆ ಬಿಚ್ಚಿಟ್ಟಿದ್ದಾನೆ. ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕೂಡ ಸಿಕ್ಕಿದೆ. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಬನ್ನಿ ಈ ರಿಪೋರ್ಟ್ನಲ್ಲಿ ನೋಡಿ. ಜೈಲಲ್ಲಿರೋ ದರ್ಶನ್ಗೆ ಮಾಫಿ ಸಂಕಷ್ಟ ಫಿಕ್ಸ್. ಡಿ ಗ್ಯಾಂಗ್ಗೆ ಬಿಗಿಯಾದ ಕಾನೂನು ಕುಣಿಕೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಮೇಲೆ ಡಿ ಗ್ಯಾಂಗ್ ಅಟ್ಟಹಾಸ ಇಡೀ ರಾಜ್ಯವನ್ನೇ ತಲ್ಲಣ ಸೃಷ್ಟಿಸಿತ್ತು. ಹತ್ಯೆಯಾದ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಹೇಗೆ ಕ್ರೌರ್ಯ ಮೆರೆದಿತ್ತು ಅನ್ನೋದು ಪೊಲೀಸರ ಚಾರ್ಜ್ ಶೀಟ್ ಅಲ್ಲಿ ಇತ್ತು. ಇದುವರೆಗೂ ಪ್ರಕರಣದ ಸಾಕ್ಷ್ಯ, ಚಾರ್ಜ್ ಶೀಟ್ ಮತ್ತು ತನಿಖಾ ದಾಖಲೆಗಳ ಆಧಾರದ ಮೇಲೆ ಸಾಗ್ತಾ ಇದ್ದ ವಿಚಾರಣೆ ಇದೀಗ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಪ್ರದೋಷ್ ಟ್ವಿಸ್ಟ್ ಕೊಟ್ಟಿದ್ದಾನೆ. ಹೌದು, ದರ್ಶನ್ ಅಂಡ್ ಗ್ಯಾಂಗ್ಗೆ ಮಾಫಿ ಸಾಕ್ಷಿಯ ಉರುಳು ಬಿಗಿಯಾಗಿದೆ. ಪ್ರದೋಷ್ ಸಲ್ಲಿಸಿದ ಅರ್ಜಿಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ನೀಡಿದ್ದು ಮುಂದಿನ ಪ್ರಕ್ರಿಯೆ ಆರಂಭಕ್ಕೆ ಕೋರ್ಟ್ ಅನುಮತಿ ಬೇಕಾಗಿದೆ. ಈ ಆದೇಶವನ್ನು 59ನೇ ಸಿಸಿಎಚ್ ಕೋರ್ಟ್ ನಾಳೆಗೆ ಕಾಯ್ದಿರಿಸಿದ್ದು ಡಿ ಗ್ಯಾಂಗ್ ಎದೆಬಡಿತ ಹೆಚ್ಚಿಸಿದೆ. ಆದರೆ ಜೊತೆಯಿದ್ದವನೇ ತಿರುಗಿ ಬಿದ್ದಿದ್ದು ದರ್ಶನ್ಗೆ ದೊಡ್ಡ ಆಘಾತ ನೀಡಿದೆ. ಈ ಹಿಂದೆ ಪ್ರದೋಷ್ ಮಾಫಿ ಸಾಕ್ಷಿಯಾಗುವುದಕ್ಕೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ನೀಡಿತ್ತು. ಆದರೆ ದರ್ಶನ್ ಪರ ವಕೀಲರು ಇದನ್ನು ವಿರೋಧಿಸಿದ್ರು. ಇದೀಗ ನ್ಯಾಯಾಲಯವೇ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನು ಪುರಸ್ಕರಿಸಿದೆ. ಹೀಗಾಗಿ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿರುವ ಪ್ರದೋಷ್ 11 ಪುಟಗಳ ವಿಸ್ತೃತ ಅಂಶವನ್ನ ಉಲ್ಲೇಖಿಸಿದ್ದಾನೆ. ಶೆಡ್ನಲ್ಲಿ ಡೆವಿಲ್ ದರ್ಶನ್. ರೇಣುಕಾಸ್ವಾಮಿ ಕಳಿಸಿದ ಅಶ್ಲೀಲ ಮೆಸೇಜ್ಗಳನ್ನು ಪವನ್ ಓದ್ತಾ ಇದ್ರೆ ಅದನ್ನ ಕೇಳ್ತಾ ದರ್ಶನ್ ಹಲ್ಲೆ ಮಾಡಿದ್ರಂತೆ. ಪವಿತ್ರ ಗೌಡ ಮಾತ್ರವಲ್ಲ, ಹಲವು ಮಹಿಳೆಯರಿಗೂ ಮೆಸೇಜ್ ಮಾಡಿದ್ದು ಗೊತ್ತಾಗಿದ್ದಂತೆ. ಆಗ ರೇಣುಕಾಸ್ವಾಮಿ ಒಳ ಉಡುಪನ್ನು ತೆಗೆದು ದರ್ಶನ್ ಹಲ್ಲೆ ಮಾಡಿದ್ದಾನೆ ಎನ್ನಲಾಗಿದೆ. ರೇಣುಕಾಸ್ವಾಮಿ ಖಾಸಗಿ ಅಂಗಕ್ಕೆ ದರ್ಶನ್ ಹಲವು ಬಾರಿ ಒದ್ದು ರೇಣುಕಾಸ್ವಾಮಿಯ ಎದೆಯನ್ನ ದರ್ಶನ್ ತುಳಿದು ನಡೆಸಿದ ಕ್ರೌರ್ಯದ ಬಗ್ಗೆ ಪ್ರದೋಷ್ ಅರ್ಜಿಯಲ್ಲಿ ಬಿಚ್ಚಿಟ್ಟಿದ್ದಾನೆ. ಮಾಫಿ ಸಾಕ್ಷಿಯ ಹೇಳಿಕೆ ಎಷ್ಟು ನಂಬಿಕೆಗೆ ಅರ್ಹ, ಆ ಹೇಳಿಕೆಗೆ ಬೇರೆ ಸಾಕ್ಷಿಗಳ ಬೆಂಬಲ ಇದೆಯೇ, ಇದೆಲ್ಲವೂ ಕೂಡ ಮುಂದಿನ ಕಾನೂನು ಹೋರಾಟದಲ್ಲಿ ಬಹಳ ಮುಖ್ಯ ಆಗಲಿಕ್ಕಿದೆ. ಮಾಫಿ ಸಾಕ್ಷಿಯ ಈ ಅರ್ಜಿಯನ್ನ ಪರಿಗಣನೆಗೆ ತೆಗೆದುಕೊಳ್ಳುವ ಬಗ್ಗೆ ಕೋರ್ಟ್ ನಾಳೆ ನಿರ್ಧಾರ ಮಾಡಲಿಕ್ಕಿದೆ. ನಾಳೆ ಏನಾಗುತ್ತೆ ಅನ್ನೋ ಆತಂಕದಲ್ಲಿಯೇ ಡಿ ಗ್ಯಾಂಗ್ ರಾತ್ರಿ ಕಳಿಬೇಕಾಗಿದೆ.